ಭಾರಿ ನಾಕಿರ್ಬೇಕು ಮಾತ್ರ ಕಟ್ ಮಾಡೋಕ್ಕೀಗ. ನಮ್ಮ ಸ್ಕೂಲ್ ಹತ್ರ ಬಂದಿದ್ದೀನಿ ನೋಡಿ, ಇದೇನೆ ಸೆಂಟ್ ಮ್ಯಾರೀಸ್ ಇಂಗ್ಲೀಷ್ ಹೈಸ್ಕೂಲ್. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ನೋಡ್ಬೋದು ಇವಾಗ ರೆಡಿ ಆಗಿದ್ದೀನಿ ಆ್ಯಂಡ್ ಇವಾಗ ಒಂದು ಪ್ಲೇಸ್ಗೆ ಹೊರಟಿದ್ದೀನಿ. ಸೊ ಈಗ ಹೋಗ್ತಿರೋ ಪ್ಲೇಸ್ ಬಂದು ನನಗೆ ತುಂಬ ಕನೆಕ್ಟೆಡ್. ಸೊ ಏನಕ್ಕೆ ಅಂತ ಈ ಬ್ಲಾಗ್ನ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಪಟ್ ಅಂತ ಬಸ್ ಹಿಡಿದು ಒಂದು 45 to 50 ಮಿನಿಟ್ಸ್ ಜರ್ನಿ ಇರುತ್ತೆ. ಸೊ ಹೋಗಿ ಆ ಪ್ಲೇಸಲ್ಲೇ ಮತ್ತೆ ನಿಮ್ಗೆ ಸಿಗ್ತೀನಿ. ಸೊ ಬನ್ನಿ ಹಾಗಾದರೆ ಹೋಗೋಣ. ನಾನು ಫೈನಲಿ ನನ್ನ ಡೆಸ್ಟಿನಿನ ಬಂದು ತಲುಪಿದ್ದೀನಿ. ಸೊ ನಾನಿವಾಗ ಬಂದಿರೋ ಜಾಗ ಬಂದು ಟಿ ನರಸೀಪುರ. ಸೊ ಆಗಲೇ ಹೇಳೋದಂಗೆ ಈ ಪ್ಲೇಸ್ ನನಗೆ ತುಂಬ ಕನೆಕ್ಟೆಡ್. ಸೊ ಯಾಕೆ ಅಂತ ತೋರಿಸೋದಕ್ಕೂ ಸುಮಾರು ಜಾಗಗಳಿದೆ. ಸೊ ಅಲ್ಲಿಗೂ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಬೇರೆ ಜಾಗಗಳು ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ನನ್ನ ಫ್ರೆಂಡ್ ಬಂದಿದ್ದಾನೆ, ಒಂದು ರೌಂಡ್ ಹೊರಟಿದ್ದೀವಿ. ಸೊ ಫಸ್ಟು ನಮ್ಮ ಸ್ಕೂಲ್ನ ತೋರಿಸ್ತೀನಿ ನಿಮಗೆ. ನರಸೀಪುರ ಸರ್ಕಲ್ಲು ಅದೇ ಭಗವಾನ್ ಟಾಕೀಸು. ಬೇಕಾದಷ್ಟು ಇಲ್ಲ ಮತ್ತು ನೋಡ್ಬಿಟ್ಟಿದ್ದೀನಿ ಅಲ್ಲಂತೂ ಇದ್ದಾಗ. ಹುಡುಗ ಅಮೌಂಟ್ ಏನೋ ಡ್ರಾ ಮಾಡೋದಿತ್ತಂತೆ, ಅದು ಡ್ರಾ ಮಾಡ್ಕೊಂಡು ನೆಕ್ಸ್ಟ್ ಸ್ಕೂಲಲ್ಲಿ ತೊಗೊಂಡು ಬನ್ನಿ. ಸೊ ಒಳಗಡೆ AC ಹಾಕಿದ್ರು ಚೆನ್ನಾಗಿತ್ತು, ಹೊರಗಡೆ ಬಂದ ತಕ್ಷಣ ಮತ್ತೆ ಬಿಸಿಲು. ಸೊ ಇವಾಗ ನೆಕ್ಸ್ಟ್ ಪ್ರಯಾಣ ನಮ್ಮ ಸ್ಕೂಲ್ ಹತ್ರ. ಸೊ ಬೇಗ ಹೋಗಿದ್ದು ಟಕ್ಕಂತ ನಮ್ಮ ಸ್ಕೂಲ್ ತೋರಿಸ್ಬಿಟ್ಟು ಬೇಗ ಇನ್ಯಾವ ಜಾಗಗಳಿವೆ ತೋರಿಸ್ಬಿಡ್ತೀನಿ. ನಮ್ಮ ಸ್ಕೂಲ್ ಹತ್ರ ಬಂದಿದ್ದೀನಿ ನೋಡಿ, ಇದೇನೆ ಸೆಂಟ್ ಮ್ಯಾರೀಸ್ ಇಂಗ್ಲೀಷ್ ಹೈಸ್ಕೂಲ್. ಸೊ ನೀವ್ಯಾರು ಈ ಸ್ಕೂಲಲ್ಲಿ ಓದಿದವ್ರು ಇದ್ದರೆ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕಿ. ನಮ್ಮ ಸ್ಕೂಲು ನೋಡ್ಬೋದು ಹೆಂಗಿದೆ ಅಂತ. ಸೊ ನಾವು ಓದುವಾಗ ಇದೆಲ್ಲ ಇರಲಿಲ್ಲ, ಈಗ ಮಾಡಿದ್ದಾರೆ. ನನಗೆ ತುಂಬ ಮೆಮೊರೀಸು ಈ ಜಾಗಗಳಿಗೆ ಬಂದಾಗ. ಸೊ ನೆಕ್ಸ್ಟು ನಾವು ಕ್ರಿಕೆಟ್ ಆಡ್ತಿದ್ವಿ, ಆ ಜಾಗವನ್ನು ತೋರಿಸ್ತೀನಿ ನಿಮಗೆ. ವಿದ್ಯೋದಯ ಅಂತ, ವಿದ್ಯೋದಯ ಸರ್ಕಲ್ ಹತ್ರ ಹೋಗ್ತಾ ಇದ್ದೀವಿ. ಸೊ ವಿದ್ಯೋದಯ ಸ್ಕೂಲ್ ಒಳಗಡೆ ನಾವು ಕ್ರಿಕೆಟ್ ಆಡ್ತಿದ್ವಿ ಅವಾಗ ಎಲ್ಲ ಹಿಂದ್ಗಡೆ ಗ್ರೌಂಡಲ್ಲಿ. ಒಳಗಡೆ ಬಿಡೋದು ಡೌಟು. ಸೊ ಹಂಗೆ ಅದನ್ನು ಹೊರಗಡೆಯಿಂದನೇ ತೋರಿಸ್ತೀನಿ, ನೋಡೋಣ. ಮತ್ತು ಇವಾಗ ಸಂಡೇ ಆಗಿರೋದ್ರಿಂದ ರಜಾ ಬೇರೆ, ಇಲ್ಲಾಂದರೆ ಒಳಗಡೆ ಹೋಗೋ ಪ್ರಯತ್ನ ಮಾಡ್ಬೋದಾಗಿತ್ತು. ಸೊ ಬನ್ನಿ ನೋಡೋಣ. ಕ್ರಿಕೆಟ್ ಆಡ್ತಿದ್ದು ಹಿಂದ್ಗಡೆ ಗ್ರೌಂಡ್ ಇದೆ, ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಇಲ್ಲೂ ಫ್ರಂಟ್ ಸೈಡು ಗ್ರೌಂಡ್ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲೂ ಆಟ ಆಡ್ತಿದ್ವಿ. ಸೊ ಇಲ್ಲೂ ಓದಿರೋರು ಇದ್ದರೆ ಕಮೆಂಟ್ ಹಾಕಿ. ಸೊ ಇದೇ ವಿದ್ಯೋದಯ ಸರ್ಕಲ್ಲು. ಸೊ ಅದೇ ನಾವು ಆಟಾಡ್ತಿದ್ದ ಜಾಗ. ಸೊ ಹಿಂದೆನೂ ಆಟಾಡ್ತಿದ್ವಿ, ಇಲ್ಲೂ ಆಟಾಡ್ತಿದ್ವಿ. ಸೊ ಹಿಂದೆ ಇನ್ನೂ ದೊಡ್ಡದಾಗಿದೆ ಗ್ರೌಂಡು. ಆಮೇಲೆ ಸ್ಪೋರ್ಟ್ಸ್ಗೆಲ್ಲ ಬಂದಿದ್ವಿ ಇಲ್ಲಿ, ಅಥ್ಲೆಟಿಕ್ಸ್ ಎಲ್ಲ ಇರುವಾಗ. ಸೊ ಅದೆಲ್ಲ ನೆನಪು. ಸೊ ಅಲ್ಲೊಂದು ಖಾಲಿ ಜಾಗ ಕಾಣ್ತಿದ್ವಿ ನೋಡಿ. ಸೊ ಇಲ್ಲೂ ಆಟಾಡ್ತಿದ್ವಿ ಸುಮಾರು ಸಲ. ಇದು ಒಂದು ಮೆಮೊರಬಲ್ ಪ್ಲೇಸ್ ನನಗೆ. ಹೆಂಗೆ ಕಾಣ್ತಿದ್ದೆ ಯಾವುದೋ ಲಾರಿ ಮಧ್ಯ ನಿಂತ್ಬಿಟ್ಟಿದೆ, ಒಳಗೂ ಹೋಗ್ತಿಲ್ಲ, ಈ ಕಡೆ ಆ ಕಡೆಯಿಂದ ಬರೋರು ಆಗ್ತಿಲ್ಲ. ಹಿಂಗೋ ಕಷ್ಟಪಟ್ಟು ಪಾಸ್ ಮಾಡ್ತಾವನೆ ಡ್ರೈವರು. ನಡಿ, ನಮ್ಗೆ ಜಾಗ ಇದ್ರೆ ಹೊಟ್ಟೋಗದ. ಭಾರಿ ನಾಕಿರ್ಬೇಕು ಮಾತ್ರ ಕಟ್ ಮಾಡೋಕ್ಕೀಗ. ಸೊ ಇವಾಗ ನನ್ನ ಫ್ರೆಂಡ್ ಮನೋಜ್ ಮನೆಗೆ ಬಂದಿದ್ದೀನಿ. ಸೊ ಹುಡ್ಗನಿಗೆ ಎಕ್ಸಾಮ್ ಅಂತ ನಾಳೆ ಓದ್ತಾವನೆ. ನಡೆಯೋ ಇನ್ನೂ ಬೇರೆ ಜಾಗಗಳಿಗೆ ಹೋಗೋಣ ಅಂದರೆ ಬರ್ತಿಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ, 1 ಗಂಟೆ 1:15 ಈಗ. ಸೊ ಇನ್ನೂ ಬೇರೆ ಪ್ಲೇಸಸ್ ತೋರಿಸೋ ಪ್ರಯತ್ನ ಮಾಡ್ತೀನಿ, ನೋಡೋಣ.